ಅವಲಕ್ಕಿಯಿಂದ ಪೊಂಗಲ್ ಮಾಡಿದ್ದೀರಾ ಯಾವತ್ತಾದರೂ? ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಹೆಸರುಬೇಳೆ ಹಾಕ್ಕೊಂಡು ಸಣ್ಣ ಉರಿಲೇ ಹುರ್ಕೋಬೇಕು ಇದನ್ನು. ಈಗ ಇದೊಂಚೂರು ಹೊಂಬಣ್ಣ ಬಂದಮೇಲೆ ಇದನ್ನು ತೊಳ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಸೇರಿಸಿ ಅರಿಶಿನ ಹಾಕಿ ಇದನ್ನೊಂದು 3-4 ವಿಸಿಲ್ ಕೂಗಿಸ್ಕೊಳ್ಳಿ. ಈಗ ಒಂದು ಬಾಣಲೆಯಲ್ಲಿ ಒಂದು 2-3 ಚಮಚ ತುಪ್ಪ, ಸ್ವಲ್ಪ ಜೀರಿಗೆ, ಸೀಳಿರೋ ಹಸಿಮೆಣಸಿನ್ಕಾಯಿ, ಇದ್ರ ಜೊತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಈ ಥರ ಒಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ತುರಿದಿರೋ ಶುಂಠಿ, ಇದಿಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಳಿ. ಇದ್ರ ಜೊತೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊಬ್ಬರಿ ಮತ್ತು ಮೇಯ್ನಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ತರ್ತರಿಯಾಗಿರಬೇಕು, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಬೇಯಿಸ್ಕೊಂಡಿರೋ ಹೆಸರುಬೇಳೆನ ನೀರು ಸಮೇತ ಸೇರಿಸ್ಕೊತಾ ಇದ್ದೀನಿ. ಇದೊಂಚೂರು ಕುದ್ಮೇಲೆ ಅವಲಕ್ಕಿನ ಈ ಥರ ತೊಳ್ಕೊಂಡು ನೆನೆಸ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಲ್ಲಿಗೆ ಅವಲಕ್ಕಿ ಪೊಂಗಲ್ ರೆಡಿ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇದ್ರ ಜೊತೆ ಹುಣಸೆ ಗೊಜ್ಜು ಮಾಡಿ ನಾನು ಅದನ್ನು ಬಡಿಸ್ತಾ ಇದ್ದೀನಿ. ನಾನು US ಇಂದ ರೀಲ್ಸ್ ಮಾಡೋದು. ಇಲ್ಲಿದ್ದು ಮತ್ತಷ್ಟು ನಿಮ್ಗೆ ವಿಷಯ ತಿಳ್ಕೊಬೇಕು ಅಥವಾ ರೀಲ್ಸ್ ನೋಡಬೇಕು ಅಂದರೆ ಫಾಲೋ ಮಾಡಿ.